ಎಲ್ಲರಿಗೂ ನಮಸ್ಕಾರ. ತರಗತಿ 5 ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ 15ರ ಹಣದ ಪಿಬಿಎಲ್ಗಳನ್ನು ನೋಡೋಣ. ಪಿಬಿಎಲ್ ನ ಹೆಸರು ಹೀಗಿದೆ: ಖರೀದಿ ಮತ್ತು ರಶೀದಿ. ಒಳಗೊಂಡಿರುವ ಪರಿಕಲ್ಪನೆಗಳು: ಹಣದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ, ನಗದು ರಶೀದಿಗಳ ಪರಿಕಲ್ಪನೆ. ಕಲಿಕಾ ಫಲಗಳು ಹೀಗಿವೆ: ಹಣದ ಮೇಲಿನ ಮೂಲ ಕ್ರಿಯೆಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಬಿಡಿಸುವುದು, ಬೆಲೆ ಪಟ್ಟಿ ಮತ್ತು ರಶೀದಿಯನ್ನು ಅರ್ಥ ಮಾಡಿಕೊಳ್ಳುವುದು, ನಗದು ರಶೀದಿಯನ್ನು ತಯಾರಿಸುವುದು. ಆಲೋಚಿಸಿ ಪ್ರಶ್ನೆಯು ಹೀಗಿದೆ: ನಮ್ಮ ಜೀವನದಲ್ಲಿ ಹಣ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ? ಈ ರೀತಿ ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳೋದ್ರಿಂದ ಮಕ್ಕಳಿಗೆ ಹಣದ ಬಗ್ಗೆ ಎಚ್ಚರಿಕೆ ಮೂಡುತ್ತೆ ಹಾಗೂ ಚಟುವಟಿಕೆ ತರಲು ಉಪಯೋಗ ಆಗುತ್ತೆ. ಚಟುವಟಿಕೆ 1: ಬೇಕಾಗಿರುವ ಸಾಮಗ್ರಿಗಳು ಹೀಗಿವೆ. ಚಟುವಟಿಕೆ ಸೂಚನೆಗಳನ್ನು ಮಕ್ಕಳಿಂದನೇ ಓದಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಚಟುವಟಿಕೆಯು ಕಥೆಯ ಆಧಾರಿತವಾಗಿದೆ. ಕೆಳಗೆ ಕೊಟ್ಟಿರುವ ಕಥೆಯನ್ನು ಓದಿ ಮತ್ತು ಈ ಸನ್ನಿವೇಶಕ್ಕಾಗಿ ಸರಿಯಾದ ರಶೀದಿಯನ್ನು ತಯಾರಿಸಬೇಕು. ಇಲ್ಲಿ ಲಕ್ಷ್ಮಿ ಎಂಬ ಒಂದು ಹುಡುಗಿ ತನ್ನ ಮನೆಗೆ ಪದಾರ್ಥಗಳನ್ನು ಖರೀದಿಸಲು ಒಂದು ದಿನಸಿ ಅಂಗಡಿಗೆ ಹೋಗ್ತಾಳೆ. ಅವಳು ಪ್ರತಿ ಕಿಲೋಗ್ರಾಂಗೆ ₹25.5ರಂತೆ 2 ಕಿಲೋಗ್ರಾಂ ಟೊಮೊಟೊನ ಖರೀದಿಸ್ತಾಳೆ. ಅಂದ್ರೆ ಇಲ್ಲಿ 1 ಕಿಲೋಗ್ರಾಂಗೆ ₹25.5 ಆಗುತ್ತೆ. ಅಂತೆಯೇ 2 ಕಿಲೋಗ್ರಾಂ ಟೊಮೊಟೊನ ಖರೀದಿಸ್ತಾಳೆ. ಅದೇ ರೀತಿ ಪ್ರತಿ ಕಿಲೋಗ್ರಾಂಗೆ ₹80.5ರಂತೆ 500 ಗ್ರಾಂ ಸೇಬುಗಳನ್ನ ಖರೀದಿಸುತ್ತಾಳೆ. 500 ಗ್ರಾಂ ಸೇಬುಗಳು ಅಂದ್ರೆ ಅರ್ಧ ಕೆಜಿ ಅಂತ ಹೇಳ್ಬೋದು. ಇದಾದ್ಮೇಲೆ ಅಂಗಡಿಯವನು ಮತ್ತೆ ಲಕ್ಷ್ಮಿ ಅವರಿಬ್ಬರು ಈ ಖರೀದಿಗೆ ಪಾವತಿಸಬೇಕಾದ ಮೊತ್ತ ಎಷ್ಟು ಅಂತ ಲೆಕ್ಕ ಹಾಕ್ತಾರೆ. ಈ ಮೊತ್ತ ಎಷ್ಟು ಅಂತ ಲೆಕ್ಕ ಹಾಕಿ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಇಲ್ಲಿ ಬರಿಬೇಕು. ಅಂದ್ರೆ 2 ಕೆಜಿ ಟೊಮ್ಯಾಟೊ ಹಾಗೂ 500 ಗ್ರಾಂ ಸೇಬುಗಳಿಗೆ ಮೊತ್ತ ಎಷ್ಟಾಗುತ್ತೆ ಅಂತ ಇಲ್ಲಿ ಬರಿಬೇಕು. ಅಂದರೆ ಇಲ್ಲಿ ಮೊತ್ತ ₹91.25 ಆಗುತ್ತೆ. ಹೇಗೆ ಅಂತ ಹೇಳೋದಾದ್ರೆ ₹25.5 ಇಂಟು 2 ಕಿಲೋಗ್ರಾಂ ಆಗಿರೋದ್ರಿಂದ ನಮಗೆ ಉತ್ತರ 51 ಸಿಗುತ್ತೆ. ಅದೇ ರೀತಿ ₹80.5 ಇಲ್ಲಿ ಭಾಗಾಕಾರ ಮಾಡಬೇಕು. ಅಂದ್ರೆ 1 ಕೆಜಿಗೆ 80.5 ಆದ್ರೆ ಅರ್ಧ ಕೆಜಿಗೆ ಅದರಲ್ಲಿ ಅರ್ಧ ಅಂದ್ರೆ 80.5 ಭಾಗಿಸು 2 ಅಥವಾ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ 40.25 ಸಿಗುತ್ತೆ. ಹಾಗಾಗಿ ಅವೆರಡರ ಮೊತ್ತವು ₹91.25 ಆಗುತ್ತೆ. ಇಲ್ಲಿ ಅಂಗಡಿಯವನು ಬೇರೆ ಗ್ರಾಹಕನನ್ನು ಗಮನಿಸುವ ಆತುರದಿಂದ ಮೊತ್ತವನ್ನ ತಪ್ಪಾಗಿ ಲೆಕ್ಕಾಚಾರ ಮಾಡಿ ಲಕ್ಷ್ಮಿಗೆ ₹105 ಅಂತ ಹೇಳ್ತಾನೆ. ಹಾಗಾಗಿ ಲಕ್ಷ್ಮಿ ಕೂಡ ಮನೆಗೆ ಹೋಗಿ ಅಡುಗೆ ಮಾಡಬೇಕೆನ್ನುವ ಅವಸರದಲ್ಲಿ ಮೊತ್ತವನ್ನು ತಪ್ಪಾಗಿ ಲೆಕ್ಕಾಚಾರ ಮಾಡಿ ಅದೇ ದುಡ್ಡನ್ನ ಕೊಟ್ಟಿ ಹೋಗ್ತಾಳೆ. ಮನೆಗೆ ಹೋದ ನಂತರ ಲಕ್ಷ್ಮಿ ಬಿಡುವು ಮಾಡಿಕೊಂಡು ಮೊತ್ತನ ಇನ್ನೊಂದ್ ಬಾರಿ ಲೆಕ್ಕ ಹಾಕಿದಾಗ ಅವಳಿಗೆ ಪಾವತಿಸಬೇಕಾದ ಮೊತ್ತ ತಪ್ಪಾಗಿದೆ ಅಂತ ತಿಳಿಯುತ್ತೆ. ಹಾಗಾಗಿ ತಪ್ಪಾದ ಮೊತ್ತ ಮತ್ತು ಪಾವತಿಸಬೇಕಾದ ಮೊತ್ತದ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಅವಳು ಬರ್ಕೊಂತಾಳೆ. ಅಂದ್ರೆ ಅಂಗಡಿಯವನು ₹105 ಅಂತ ಹೇಳ್ತಾನೆ, ಆದರೆ ಆಗಿರುವ ಮೊತ್ತ 91.25 ಪೈಸೆಗಳಾಗಿರೋದ್ರಿಂದ ಅದೆರಡನ್ನು ವ್ಯವಕಲನ ಮಾಡಿದಾಗ ₹13.75 ಸಿಗುತ್ತೆ. ಇಲ್ಲಿ ತಪ್ಪಾದ ಮೊತ್ತ ಮತ್ತು ಪಾವತಿಸಬೇಕಾದ ಮೊತ್ತದ ನಡುವಿನ ವ್ಯತ್ಯಾಸ ₹13.75 ಆಗುತ್ತೆ. ಹಾಗಾಗಿ ಲಕ್ಷ್ಮಿ ಪುನಃ ಅಂಗಡಿಗೆ ಹೋಗಿ ಅಂಗಡಿಯವನಿಗೆ ಲೆಕ್ಕಾಚಾರ ಮತ್ತು ಪಾವತಿಸಿದ ಮೊತ್ತವು ತಪ್ಪಾಗಿರುವುದನ್ನು ಮನವರಿಕೆ ಮಾಡ್ತಾಳೆ. ನಂತರ ಅವಳು ಅಂಗಡಿಯವನಿಗೆ ಸರಿಯಾದ ಮೊತ್ತವನ್ನು ಪಾವತಿಸುತ್ತಾಳೆ. ಅಂಗಡಿಯವನು ಅವಳ ಪ್ರಯತ್ನವನ್ನು ಒಪ್ಪಿಕೊಂಡು ಮತ್ತು ಅವಳಿಗೆ ಕೃತಜ್ಞತೆಯನ್ನು ತಿಳಿಸ್ತಾನೆ. ಇಲ್ಲಿ ಮಕ್ಕಳು ಅಂಗಡಿಗೆ ಹೋಗಿ ಒಂದು ದಿನಸಿ ಅಥವಾ ಒಂದು ತರಕಾರಿಯನ್ನು ತರೋದ್ರಿಂದ ಅವರಿಗೆ ಆಗಿನ ತರಕಾರಿಯ ಬೆಲೆಗಳನ್ನು ತಿಳಿಯಬಹುದು ಮತ್ತು ಹಣದ ವ್ಯವಹಾರ ಹೇಗ್ ಮಾಡೋದು, ಹಣದ ಸಂಕಲನ, ವ್ಯವಕಲನ ಅಥವಾ ಎಷ್ಟು ಹಣ ನೀಡಿದ್ರೆ ಎಷ್ಟು ಚಿಲ್ಲರೆ ವಾಪಸ್ ಪಡಿಬೇಕು, ಅದು ಸರಿಯಾಗಿದೆಯೇ ಅಂತ ಮಾಡೋದ್ರ ಬಗ್ಗೆ ಅರಿವು ಮೂಡುತ್ತೆ. ಈ ರೀತಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಮೋಸ ಹೋಗೋದನ್ನ ತಡೆಗಟ್ಟಬಹುದು. ಇಲ್ಲಿ ಬಿಲ್ಗಳ ಪರಿಶೀಲನೆ ಅಥವಾ ತಾಳೆ ನೋಡುವುದರ ಮಹತ್ವದ ಬಗ್ಗೆ ಯೋಚಿಸಿ ಅದು ಏಕೆ ಮುಖ್ಯ ಅಂತ ಕೇಳಿದ್ದಾರೆ. ಬಿಲ್ಗಳ ಪರಿಶೀಲನೆ ಯಾಕೆ ಮುಖ್ಯ ಅಂದ್ರೆ, ಉದಾಹರಣೆಗೆ ಈಗ ಅಂಗಡಿಗೆ ಹೋಗಿ ಏನೋ ಒಂದು ವಸ್ತುನ ನಾವು ಖರೀದಿ ಮಾಡಿದಾಗ 3-4 ವಸ್ತು ಖರೀದಿ ಮಾಡಿರ್ತಾರೆ. ಈ ಖರೀದಿ ಮಾಡಿದ ವಸ್ತುಗಳ ಬೆಲೆ ಒಂದ್ ರೀತಿ ಹೇಳಿ ಅಲ್ಲಿ ಹಾಕಿರ್ತಾರೆ ಮತ್ತೆ ಒಟ್ಟು ಮೊತ್ತದಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗಿ ಹಾಕೋ ಸಾಧ್ಯತೆ ಇರುತ್ತೆ. ನಾವು ಸಹ ಗಡಿಬಿಡಿಯಲ್ಲಿ ಅಷ್ಟೇ ಮೊತ್ತ ಪಾವತಿಸಿ ಮನೆಗೆ ಬರ್ತೀವಿ, ಅಲ್ಲಿ ಮೋಸ ಹೋಗೋ ಸಾಧ್ಯತೆ ಇದೆ. ನಾವೇ ಹೆಚ್ಚು ಹಣ ಕೊಡಬಹುದು ಅಥವಾ ಅವರೇ ಹೆಚ್ಚು ಹಣ ಹಾಕಿರ್ಬೋದು ಬಿಲ್ ನಲ್ಲಿಯೇ. ಹಾಗಾಗಿ ಬಿಲ್ ನ ಪಡೆದು ಬಿಲ್ ನ ಪರಿಶೀಲಿಸುವುದರಿಂದ ನಾವು ತಗೊಂಡಿರೋ ಪ್ರತಿಯೊಂದು ವಸ್ತು ಮತ್ತು ಅದರ ಮೊತ್ತ ಸರಿಯಾಗಿದೆಯೇ, ಎಕ್ಸ್ಟ್ರಾ ಎಷ್ಟು ದುಡ್ಡು ಹಾಕಿದ್ದಾರೆ ಅಂತೆಲ್ಲ ನೋಡೋದಿಕ್ಕೆ ಕಡ್ಡಾಯವಾಗಿ ಬಿಲ್ ನ ಪರಿಶೀಲನೆ ಅತ್ಯಗತ್ಯ. ಬಿಲ್ಗಳ ಪರಿಶೀಲನೆ ಕುರಿತು ಹಿರಿಯರು ಅಥವಾ ಪೋಷಕರೊಂದಿಗೆ ಚರ್ಚಿಸಿ ಮತ್ತು ಅವರ ಅನುಭವ ಕಥೆ ಮತ್ತು ಕಲಿಕೆಗಳನ್ನು ಬರೆಯಿರಿ. ಈ ಒಂದು ಚಟುವಟಿಕೆನ ಮಕ್ಕಳಿಂದನೇ ಮಾಡಿಸಿ. ಹಾಗಾಗಿ ಅವರು ಪೋಷಕರೊಂದಿಗೆ ಮಾತಾಡುವುದು
ಇರ್ಬೋದು, ಸಾಮಾನ್ಯ ಜ್ಞಾನದ ಬಗ್ಗೆ ತಿಳುವಳಿಕೆ ಬರುತ್ತೆ. ಹಾಗೂ ಒಂದು ಬೇರೆ ರೀತಿಯ ಯೋಚನೆ ಹೇಗೆ ಮಾಡ್ಬೋದು, ಬಿಲ್ಗಳ ಬಗ್ಗೆ ಯಾವ ರೀತಿ ಅಥವಾ ಅವರೇ ಬಿಲ್ಗಳನ್ನ ಹೇಗೆ ತಯಾರಿಸ್ಬೋದು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬಿಲ್ಗಳಲ್ಲಿ ಯಾವ ಅಂಶಗಳಿರುತ್ತೆ, ಯಾವ ಅಂಶಗಳನ್ನು ಹಾಕಿರ್ತಾರೆ, ಎಷ್ಟು ದುಡ್ಡಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋದಿಕ್ಕೆ ಉಪಯೋಗ ಆಗುತ್ತೆ. ಹಾಗೆ ಇಲ್ಲಿ ಮುಂದೆ ಪ್ರಯತ್ನಿಸಿ ಅನ್ನೋ ಒಂದು ಅಂಶ ಇದೆ. ಇಲ್ಲಿ ಕೊಟ್ಟಿರುವ ಚಟುವಟಿಕೆಯನ್ನು ಮಕ್ಕಳಿಂದಾನೇ ಮಾಡಿಸೋದ್ರಿಂದ ಮಕ್ಕಳಿಗೆ ಪ್ರತಿ ಅಂಶವೂ ಹೇಗಿದೆ ಏನಿದೆ ಅಂತ ತಿಳ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಹಾಗೂ ಅವರಲ್ಲಿ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಇದು ಸಾಧ್ಯವಾಗುತ್ತೆ ಅಂತ. ನಿಮ್ಮ ದೈನಂದಿನ ಜೀವನದಿಂದ ಈಗಿನವುಗಳನ್ನು ಒಳಗೊಂಡಿರಬೇಕಾದ ಸನ್ನಿವೇಶವನ್ನು ಬರಿಬೇಕು. ಅಂದ್ರೆ ವಿವಿಧ ವಸ್ತುಗಳ ಬೆಲೆಗಳು ಮತ್ತು ಖರೀದಿಸಿದ ಪ್ರಮಾಣ. ಮಕ್ಕಳು ಒಂದು ದಿನದಲ್ಲಿ ಏನೇನ್ ಖರೀದಿ ಮಾಡ್ತಾರೆ, ಅಥವಾ ಅವರ ತಂದೆ ಅಥವಾ ತಾಯಿ ಅಥವಾ ಅವರ ಹಿರಿಯರು ವಸ್ತುಗಳನ್ನ ಖರೀದಿ ಮಾಡ್ತಾರೆ ಮತ್ತು ಅದರ ಖರೀದಿಸಿದ ಪ್ರಮಾಣ ಎಷ್ಟಾಗಿರುತ್ತೆ. ಒಂದ್ ದಿನಸಿ ಅಂಗಡಿಗೆ ಹೋಗಿ ತರಕಾರಿ ತಗೊಳ್ಳೋದಿರ್ಬೋದು, ಅಥವಾ ಒಂದು ಪೆನ್ನು, ಪೆನ್ಸಿಲ್, ರಬ್ಬರು, ಈ ರೀತಿ ಎರೇಸರ್ ಈ ರೀತಿ ತಗೊಳ್ಳೋದಿರ್ಬೋದು. ಇದೆಲ್ಲಾದ್ರೂ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ತಗೊಂತಾರೆ ಅಂತ ಇಲ್ಲಿ ಪಟ್ಟಿ ಮಾಡಬೇಕು. ರಶೀದಿಯ ವಿವರಗಳು, ನೀವು ನೀಡಿದ ಹಣ ಮತ್ತು ಅಂಗಡಿಯವರಿಂದ ಹಿಂಪಡೆದ ಹಣದ ವಿವರಗಳನ್ನು ಸಹ ಸಂಗ್ರಹಿಸಬೇಕು. ಒಂದ್ ಅಂಗಡಿಗೆ ಹೋಗಿ ನಾವು ಏನೋ ಒಂದ್ ತಗೊಂಡಾಗ ಒಂದ್ ರಶೀದಿ ಅಂತ ಕೊಡ್ತಾರೆ, ಆ ರಶೀದಿನ ತಗೊಂಡ್ ಬಂದು ಪರಿಶೀಲಿಸಬೇಕು. ಹಾಗೂ ಅಂಗಡಿ ಅಥವಾ ಅಂಗಡಿಯವರ ಹೆಸರು ಯಾವುದು, ಯಾವ ಅಂಗಡಿಯಲ್ಲಿ ಏನ್ ಖರೀದಿಸಿದ್ರು ಅಥವಾ ಅಂಗಡಿಯವರ ಹೆಸರನ್ನ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಸಾಮಾನ್ಯ ಜ್ಞಾನವೂ ಸಹ ಮೂಡುತ್ತೆ. ಹಾಗೂ ವಸ್ತುಗಳ ವಿವರ ಹಾಗೂ ಹಣದ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ಸಹ ತಿಳಿಯುತ್ತೆ.